ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಇಸ್ರೇಲ್ ಇರಾನ್ ಯುದ್ಧ ಶುರುವಾಗಿದೆ. ಅಲ್ಲಿ ಇಡೀ ವಿಶ್ವದ ಅತಿ ದೊಡ್ಡ ತೈಲ ಸಂಗ್ರಹಣಾ ಕೇಂದ್ರದ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಇದರ ಮಧ್ಯೆ ಭಿಕ್ಷುಕ ದೇಶ ಪಾಕಿಸ್ತಾನ ನಾವು ಇರಾನ್ಗೆ ಬೆಂಬಲವನ್ನು ಕೊಡ್ತೀವಿ, ಎಲ್ಲ ಇಸ್ಲಾಂ ರಾಷ್ಟ್ರಗಳು ಒಂದಾಗಬೇಕು ಅನ್ನೋ ಕರೆಯನ್ನ ಕೊಡ್ತಾ ಇದೆ. ಇನ್ನು ಪಾಕಿಸ್ತಾನದಲ್ಲಿ ನೀರಿಗೆ ಹಾಹಾಕಾರ, ವಿದ್ಯುತ್ಗಾಗಿ ಒದ್ದಾಟ ಶುರುವಾಗಿದೆ. ಈಗ ಸರ್ಕಾರವನ್ನೇ ಪಾಕ್ ಪ್ರಜೆಗಳು ತರಾಟೆಗೆ ತಗೊಂಡಿದ್ದಾರೆ. ಮತ್ತೊಂದು ಕಡೆ ಫೀಲ್ಡ್ ಮಾರ್ಷಲ್ ಪಾಕಿಸ್ತಾನದ ಮುಲ್ಲಾ ಮುನೀರನಿಗೆ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸಿದೆ. ಜೊತೆಗೆ ಮುಲ್ಲಾ ಮುನೀರ ಅಮೆರಿಕಾಗೆ ಕಾಲಿಟ್ಟ ತಕ್ಷಣ ಅಲ್ಲಿರೋ ಪಾಕಿಗಳೇ ಅವನ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಪಾಕಿಗಳಿಗೆ ಆಪರೇಷನ್ ಸಿಂಧೂರ್ ಆದ್ಮೇಲೆ ಏನಾಗ್ತಾ ಇದೆ ಅನ್ನೋದನ್ನ ಕಣ್ಣಲ್ಲಿ ನೋಡೋದಕ್ಕೂ ಆಗ್ತಾ ಇಲ್ಲ. ಹಾಗಾದ್ರೆ ಪಾಕಿಸ್ತಾನ ಇರಾನ್ಗೆ ಬೆಂಬಲವನ್ನ ಕೊಡ್ತೀನಿ ಅಂತಿರೋದು ಯಾಕೆ? ಪಾಕಿಸ್ತಾನದ ಒಳಗೆ ನಡೀತಾ ಇರೋದೇನೋ? ಮುಲ್ಲಾ ಮುನೀರನ ಇಲ್ಲದ ಮರ್ಯಾದೆಯನ್ನ 3 ಕಾಸಿಗೆ ಇಲ್ಲದ ಹಾಗೆ ಅಮೆರಿಕ ಹರಾಜು ಹಾಕಿದ್ದಾದ್ರೂ ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಇಸ್ರೇಲ್ ಇರಾನ್ ಯುದ್ಧ ನಡೀತಾ ಇದೆ. ಅಲ್ಲಿ ಇಸ್ರೇಲ್ ಈಗಾಗಲೇ ಇರಾನಿನ ವಿಶ್ವದ ಅತಿ ದೊಡ್ಡ ತೈಲ ಸಂಗ್ರಹಣಾ ಕೇಂದ್ರದ ಮೇಲೆ ದಾಳಿಯನ್ನ ಮಾಡಿದೆ. ಇದರಿಂದ ಯಾವೆಲ್ಲ ದೇಶಗಳು ಇರಾನಿಂದ ತೈಲಗಳನ್ನು ಖರೀದಿ ಮಾಡ್ತಾ ಇದ್ವೋ ಆ ರಾಷ್ಟ್ರಗಳಲ್ಲಿ ತೈಲ ಬೆಲೆ ಅಧಿಕವಾಗಿ ಹೆಚ್ಚಳ ಆಗತ್ತೆ. ಇಸ್ರೇಲ್ ದಾಳಿಗೆ ಇರಾನ್ ಈಗಾಗಲೇ ನಡುತ್ತಾ ಇದೆ. ಆದರೂ ನಾವು ದಾಳಿಯನ್ನು ಮುಂದುವರಿಸ್ತೀವಿ ಅನ್ನೋದನ್ನು ಇರಾನ್ ಹೇಳಿಕೊಳ್ತಾ ಇದೆ. ಈಗಾಗಲೇ ಚೀನಾ ಇಸ್ರೇಲ್ ಮೊದಲು ಇರಾನ್ ಮೇಲೆ ದಾಳಿಯನ್ನು ಮಾಡಿದೆ, ಇದನ್ನು ನಾವು ಖಂಡಿಸ್ತೀವಿ ಅನ್ನೋದನ್ನು ಹೇಳಿದೆ. ಅಲ್ಲಿಗೆ ಅರ್ಥ ನಾವು ಇರಾನ್ ಪರ ಅನ್ನೋದನ್ನು ಹೇಳಿಕೊಳ್ತಾ ಇದೆ. ಆದರೆ ಇದರ ಮಧ್ಯೆ ಪಾಕಿಸ್ತಾನ ನಾನು ಇರಾನ್ ಪರ ನಿಲ್ತೀನಿ, ನಾನು ಇರಾನ್ಗೆ ಬೆಂಬಲವನ್ನು ಕೊಡ್ತೀನಿ ಅನ್ನೋದನ್ನು ಹೇಳ್ತಾ ಇದೆ. ಇದನ್ನು ಹೇಳಿಕೊಳ್ತಾ ಇರೋದು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್. ಸದ್ಯಕ್ಕೆ ಇನ್ನು ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರ ಮಾತ್ರ ಏನನ್ನು ಹೇಳೋಕೆ ಆಗ್ತಾ ಇಲ್ಲ. ಆದರೂ ಇವರೇ ತಿರ್ಕೊಂಡು ತಿಂತಾ ಇದ್ದಾರೆ. ಅಂಥದ್ರಲ್ಲಿ ಇರಾನ್ಗೆ ಅದೆಷ್ಟರ ಮಟ್ಟಿಗೆ ಬೆಂಬಲವನ್ನು ಕೊಟ್ಟು ಅದೇನು ಮಾಡ್ತಾರೋ ಗೊತ್ತಿಲ್ಲ. ಇರಲಿ ಬಿಡಿ, ಹಾಗಾದರೂ ಹೇಳ್ಕೊಂಡು ಇರಾನಲ್ಲೂ ಒಂದಷ್ಟು ಬಿರಿಯಾನಿ ತಿಂದ್ಕೊಂಡು ಒಂದಷ್ಟು ದಿನ ಭಿಕ್ಷೆಯನ್ನು ಬೇಡೋ ಪ್ಲ್ಯಾನ್ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಆದರೂ ಈ ಪಾಕಿಗಳು ಅವರ ದೇಶದ ಪ್ರಾಬ್ಲಮ್ ಸರಿ ಮಾಡಿಕೊಳ್ರೋ ಅಂದರೆ ಬೇರೆಯವರದ್ದನ್ನು ತೊಳೆಯೋಕ್ಕೆ ಹೋಗ್ತಾರೆ. ಯಾಕಂದರೆ ಆಪರೇಷನ್ ಸಿಂಧೂರಲ್ಲಿ ಹೊಡೆಸ್ಕೊಂಡು ಅದರ ಜೊತೆಗೆ ನೀರನ್ನು ಇಲ್ಲದ ಹಾಗೆ ಮಾಡಿಕೊಂಡಿದ್ದ ಪಾಕಿಸ್ತಾನ ಈಗ ನಾನು ಅವರ ಪರ ಇವರ ಪರ ಅನ್ನೋದನ್ನು ಹೇಳ್ಕೊಂಡು ಇದ್ದರೆ ಅಯ್ಯೋ ನಮ್ಮ ಪ್ರಧಾನಿ ಮತ್ತು ಮುಲ್ಲಾ ಮುನೀರ ಮುಸ್ಲಿಂ ದೇಶಕ್ಕೆ ಬೆಂಬಲ ಕೊಡ್ತಾರೆ ಅಂತ ಹೊಟ್ಟೆಗೆ ರೊಟ್ಟಿ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಕೊನೆಗೆ ಮನೆಯಲ್ಲಿ ವಿದ್ಯುತ್ ಇಲ್ಲ ಅಂದರೂ ಜಿಹಾದ್ ಅನ್ನೋದನ್ನು ತಲೆಗೆ ತುಂಬಿದರೆ ಸುಮ್ಮನೆ ಆಗ್ತಾರೆ ಅನ್ನೋ ಯೋಚನೆಯನ್ನು ಮಾಡಿಕೊಂಡಿದ್ರು. ಆದರೆ ಯಾಕೋ ಪಾಕಿಸ್ತಾನದ ಜನರು ಮಾತ್ರ ಈ ಬಾರಿ ಇದಕ್ಕೆಲ್ಲ ತಲೆಯನ್ನು ಕೆಡಿಸಿಕೊಳ್ಳದೆ ರಸ್ತೆಗಿಳಿದು ಬಿಟ್ಟಿದ್ದಾರೆ. ಅದರಲ್ಲೂ ಪ್ರತಿದಿನ ವಿದ್ಯುತ್ತನ್ನು ಕೇವಲ 4 ಗಂಟೆ ಮಾತ್ರ ಕೊಡ್ತಾ ಇದೆ, 20 ಗಂಟೆ ಕರೆಂಟೇ ಇರಲ್ಲ. ಇದು ಪಾಕಿಸ್ತಾನದ ಪರಿಸ್ಥಿತಿ. ಆದರೆ ನಮ್ಮ ಸರ್ಕಾರ ಬಿಲ್ಲನ್ನು ಮಾತ್ರ ಪೂರ್ತಿ ತಗೊಳ್ತಾನೆ ಇದೆ, ಅದಕ್ಕೆ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಸುಮಾರು 90,000 ಜನರು ಕರಾಚಿಯಲ್ಲಿ ಬೀದಿಗೆ ಇಳಿದಿದ್ರು. ಇಲ್ಲಿ ಜನರು ಅಯ್ಯೋ ಇದೊಂದು ಅಯೋಗ್ಯ ಸರ್ಕಾರ, ನಮಗೆ ಬೇಡ ಅನ್ನೋದನ್ನು ಹೇಳಿದರು. ಪ್ರಧಾನಿ ಶಹಬಾಜ್ ಶರೀಫ್ ನಿಮಗೆ ವಿದ್ಯುತ್ ಕೊಡ್ತಾ ಇಲ್ವಾ ಅಂದರೆ ಪ್ರಧಾನಿ ಅವನೇ ಅವನು ಅನ್ನೋದನ್ನು ಅಲ್ಲಿನ ಜನರು ಕೇಳ್ತಾ ಇದ್ದಾರೆ. ಅದಕ್ಕೆ ಅಲ್ಲಿನ ಮಾಧ್ಯಮಗಳು ಇದಕ್ಕೆಲ್ಲ ಉತ್ತರವನ್ನು ಅದೆಲ್ಲಿಂದ ಕೊಡ್ತಾರೆ? ಪಾಪ ಜನರು ಕೇಳೋ ಪ್ರಶ್ನೆಗೆ ಮಾಧ್ಯಮಗಳು ಇನ್ನೇನ್ರಿ ಮಾಡ್ತಾರೆ, ಅವರು ಸುಮ್ಮನೆ ಆಗೋದ್ರು. ಇದರ ಜೊತೆಗೆ ಅಲ್ಲಿನ ಜನರು ಕೇಳ್ತಾ ಇರೋದು ಭಾರತದಲ್ಲಿ ಒಬ್ಬರು ಫೀಲ್ಡ್ ಮಾರ್ಷಲ್ ಆಗೋಕೆ ಅದೆಷ್ಟೋ ವರ್ಷಗಳು ಬೇಕು, ಜೊತೆಗೆ ಸರಿಯಾದ ರೀತಿ ಸೇವೆಯನ್ನು ಸಲ್ಲಿಸಿ ದೇಶಕ್ಕೆ ಮಾರ್ಷಲ್ ಮಾಡ್ತಾರೆ. ಆದ್ರೆ ಆಸಿಮ್ ಮುನೀರ್ ಭಾರತ ಆಪರೇಷನ್ ಸಿಂಧೂರ್ ಮಾಡಿದಾಗ ಬಂಕರ್ ಒಳಗೆ 4 ದಿನ ಮಲಗಿದ್ದ. ಕದನ ವಿರಾಮ ಘೋಷಣೆ ಆದಮೇಲೆ ಹೊರಗಡೆ ಬಂದ, ಆಮೇಲೆ ಫೀಲ್ಡ್ ಮಾರ್ಷಲ್ ಆದ. ಅದೇಗೆ ಯುದ್ಧವನ್ನು ಮಾಡದ 4 ದಿನ ಬಂಕರ್ ಒಳಗೆ ಯುದ್ಧಕ್ಕೆ ಹೆದರಿ ಕೂತ್ಕೊಂಡಿದ್ದವನು 4 ದಿನದಲ್ಲೇ ಫೀಲ್ಡ್ ಮಾರ್ಷಲ್ ಆಗ್ತಾನೆ ಅನ್ನೋದನ್ನು ಪಾಕಿಸ್ತಾನದ ಜನರೇ ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಕರೆಂಟ್ ಕೊಡ್ರು ಅನ್ನೋ ಪ್ರೊಟೆಸ್ಟ್ ಮಾಡೋಕ್ಕೆ ಬಂದವರು ಮಾಧ್ಯಮಗಳ ಮುಂದೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರನಿಗೆ ಕರೆಂಟ್ ಶಾಕ್ಗಿಂತ ದೊಡ್ಡದಾದ ಶಾಕನ್ನು ಕೊಡ್ತಾ ಇದ್ದಾರೆ. ಅದೇನೋಪ್ಪ, ಅವರು ಮಾಡಿದ್ದನ್ನು ಅವರೇ ಅನುಭವಿಸ್ಬೇಕು. ಈಗ ಅಂಥದ್ದೇ ಪರಿಸ್ಥಿತಿ ಪಾಕಿಗಳಿಗೆ ಬಂದಿದೆ. ಅದರಲ್ಲೂ ಆಗ ಸಿಂಧೂ ನದಿಯ ನೀರನ್ನು ತಡೆ ಹಿಡಿದು ಏನ್ರಿ ಮಾಡ್ತೀರಾ ಅಂತ ಪ್ರಧಾನಿ ಮೋದಿ ಅವರನ್ನು ಕೇಳ್ತಾ ಇದ್ದವರು ಈಗ ಉಸಿರನ್ನೇ ಬಿಡದ ರೀತಿಯಾಗಿದೆ. ಆದರೂ ಕೇವಲ ನೀರಿಂದ ಒಂದು ದೇಶವನ್ನು ಹಾಹಾಕಾರ ಶುರುವಾಗೋ ಹಾಗೆ ಮಾಡಬಹುದು ಅನ್ನೋದನ್ನು ನರೇಂದ್ರ ಮೋದಿ ತೋರಿಸಿಕೊಟ್ಟಿದ್ದಾರೆ. ಈಗ ಆ ಪಾಕಿಸ್ತಾನದ ಪ್ರೇಮಿಗಳು ನಮ್ಮ ಭಾರತದೊಳಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕಂಡ್ರು ಅವರು ಉಸಿರನ್ನು ಕೂಡ ಬಿಡ್ತಾ ಇಲ್ಲ. ಆದರೂ ಈ ಭಿಕ್ಷುಕ ದೇಶಕ್ಕೆ ಇದೆಲ್ಲ ಆಗಬೇಕಾಗಿದ್ದೆ ಬಿಡಿ. ಇಷ್ಟೆಲ್ಲ ತೂತುಗಳು ಅವರದ್ದೇ ದೇಶದ ಒಳಗೆ ಇದ್ದಾಗ ಇರಾನ್ಗೆ ನಮ್ಮ ಬೆಂಬಲ ಇದೆ ಅನ್ನೋದನ್ನು ಪಾಕಿಸ್ತಾನದ ಪ್ರಧಾನಿ ಹೇಳ್ತಾ ಇದ್ದಾನೆ. ಹಾಳಾಗಿ ಹೋಗಲಿ ಬಿಡಿಪ್ಪ, ಸಪೋರ್ಟ್ ಮಾಡಿ ಒಂದಷ್ಟು ಹಾಳಿಸಿರೋ ಬಿರಿಯಾನಿ ಆದರೂ ತಿಂದ್ಕೊಳ್ಳಿ,
ಇಲ್ಲ ಅಂದರೆ ಹಾಳಿಸಿರೋ ಕುಷ್ಕನಾದರೂ ತಿನ್ಕೊಳ್ಳಿ. ಅಯ್ಯೋ, ಈ ಪಾಕಿಸ್ತಾನದ ಪ್ರಧಾನಿ ವಿಚಾರ ಮಾತ್ರ ಮಾತಾಡ್ತಾ ಇದ್ರೆ ಅಲ್ಲಿನ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರ ಏನಾದ, ಎಲ್ಲಿದ್ದಾನೆ, ಅದೇನು ಮಾಡ್ತಾ ಇದ್ದಾನೆ ಅನ್ನೋದನ್ನು ನೋಡಬೇಕಲ್ವೇ? ನೋಡೋಣ ಬನ್ನಿ ಸ್ವಲ್ಪ. ಗೆಳೆಯರೆ, ಅಮೆರಿಕ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಗಿರೋ ಫೇಲ್ ಮುನೀರನನ್ನು ಅಮೆರಿಕದ ಸೇನಾ ದಿನಕ್ಕೆ ಚೀಫ್ ಗೆಸ್ಟ್ ಆಗಿ ಕರೆದಿತ್ತು. ಅದಕ್ಕೆ ಆಸಿಮ್ ಮುನೀರ್ ಫುಲ್ ಹ್ಯಾಪಿಯಾಗಿ ಓಡೋಡಿ ಹೋಗಿದ್ದ. ಆದರೆ ಅದ್ಯಾಕೋ ಅಮೆರಿಕಾಗೆ ಇವನು ಹೋಗಿದ್ದೋ. ಅಮೆರಿಕದ ವಾಷಿಂಗ್ಟನ್ DC ಇವನ ವಿರುದ್ಧ ಘೋಷಣೆಗಳು ಶುರುವಾಗಿದ್ವು. ಇವನು ಫೀಲ್ಡ್ ಮಾರ್ಷಲ್ ಅಲ್ಲ, ಇವನು ಫೀಲ್ಡ್ ಮಾರ್ಷಲ್, ಇವನು ಚೀಫ್ ಗೆಸ್ಟ್ ಅಲ್ಲ, ಇವನು ಚೀಫ್ ನನ್ನ ಮಗ ಅನ್ನೋ ಥರ ಟ್ರೀಟ್ ಮಾಡಿದ್ರು. ಜೊತೆಗೆ ಇಲ್ಲಿಂದ ಹೊರಡುವ ಘೋಷಣೆಗಳು ಬರ್ತಾ ಇದ್ವು. ಆದರೂ ನಮ್ಮ ಟ್ರಂಪ್ ಇದ್ದಾನೆ ಅನ್ನೋ ಧೈರ್ಯದಲ್ಲಿ ಇದ್ದ ಈ ಮುನೀರ್ಗೆ ಶಾಕ್ ಕೊಟ್ಟಿದ್ದು ಮತ್ತೆ ಅದೇ ಟ್ರಂಪ್. ಅಯ್ಯೋ, ನಾವು ಇವನನ್ನು ಸೇನಾ ದಿನಕ್ಕೆ ಕರೆದೇ ಇಲ್ಲ, ಆದರೂ ಯಾಕೆ ಬಂದಿದ್ದಾನೆ ಅನ್ನೋದನ್ನು ಕೇಳೇ ಬಿಟ್ರು. ಅವನಿಗೆ ಶಾಕ್ ಆಗಿತ್ತು. ಅಯ್ಯೋ, ಟ್ರಂಪ್ಗೆ ತಲೆ ಕೆಟ್ಟೋಗಿದೆಯಾ, ಇವನೇ ನನಗೆ ಆಹ್ವಾನ ಕೊಟ್ಟು ಈಗ ಇಲ್ಲ ಅಂತಿದ್ದಾನಲ್ಲ ಅಂತ ಯೋಚನೆಯನ್ನು ಮಾಡ್ತಾ ಇದ್ದ ಮುಲ್ಲಾ ಮುನೀರ. ಅಮೆರಿಕಾಗೆ ಕಾಲ ನೀಡೋದಕ್ಕೂ ಮೊದಲು ಮುನೀರ್ಗೆ ಕೊಟ್ಟಿದ್ದ ಆಹ್ವಾನವನ್ನು ಟ್ರಂಪ್ ಕ್ಯಾನ್ಸಲ್ ಮಾಡಿಕೊಂಡಿದ್ರು. ಆದರೂ ಒಂಥರ ಕರೆದು ಕೆರದಲ್ಲಿ ಹೊಡೆಯೋದು ಅಂದರೆ ಇದೇ ಇರಬೇಕು ಅನಿಸುತ್ತೆ. ಇನ್ನು ಟ್ರಂಪ್ ಅದ್ಯಾಕೆ ಹಾಗೆ ಮಾಡಿದ್ರು ಅನ್ನೋದಕ್ಕೆ 2 ಕಾರಣಗಳು ಸಿಗುತ್ತವೆ. ಮೊದಲನೆಯದ್ದು, ಅಮೆರಿಕದಲ್ಲಿರೋ ಪಾಕಿಗಳು ಸೇರಿ ಇನ್ನು ಕೆಲವರು ಅವನ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅವನ ಯೋಗ್ಯತೆ ಇಷ್ಟೇ ಅನ್ನೋದು ಅವರಿಗೂ ಅರ್ಥ ಆಗಿ ಹೋಗಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಪ್ರತಿಪಕ್ಷಗಳು ಏನೆಲ್ಲ ಮಾಡಬಹುದು ಅನ್ನೋ ಚಿಂತನೆ ಶುರುವಾಗಿರುತ್ತೆ ಈ ಟ್ರಂಪ್ ಅಣ್ಣನಿಗೆ. ಅಥವಾ ಎರಡನೆಯದ್ದು, ಅಲ್ಲಿ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ಮಾಡಿತ್ತು. ಜೊತೆಗೆ ನಮ್ಮ ಟಾರ್ಗೆಟ್ ಇರಾನ್ ಮತ್ತು ಪಾಕಿಸ್ತಾನ ಮಾತ್ರ, ಬೇರೆ ದೇಶಗಳ ಮೇಲೆ ನಮಗೆ ದ್ವೇಷ ಆಗಲಿ ಕೋಪ ಆಗಲಿ ಇಲ್ಲ ಅನ್ನೋದನ್ನು ಇಸ್ರೇಲ್ ಹೇಳ್ಕೊಂಡಿತ್ತು. ಅದಕ್ಕೆ ಟ್ರಂಪ್ ಈ ಆಹ್ವಾನವನ್ನು ಕ್ಯಾನ್ಸಲ್ ಮಾಡಿದ್ರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಆದರೂ ಕರೆದು ಯಾರಿಗೋ ಹೆದರಿಕೊಂಡು ಟ್ರಂಪ್, ಅದರಲ್ಲೂ ಅಮೇರಿಕ ಅಧ್ಯಕ್ಷ, ಹಿಂಗೆ ಅಂದರೆ ಒಬ್ಬ ಫೀಲ್ಡ್ ಮಾರ್ಷಲ್ ಮರ್ಯಾದೆಯನ್ನು ತೆಗೆಯೋದು. ಪಾಕಿಸ್ತಾನದಲ್ಲಿ ಯುದ್ಧವನ್ನು ಗೆಲ್ಲದೇ ಇದ್ದರೂ ಮಾರ್ಷಲ್ ಮಾಡಿದರು. ಆದರೆ ಅಮೆರಿಕ ಮಾತ್ರ ಇಲ್ಲದ ಮರ್ಯಾದೆಯನ್ನು ತೆಗಿತಾ ಇದೆ. ಆದರೂ ಇವನಿಗೆ ತಾನೇ ಮರ್ಯಾದೆ ಅನ್ನೋದು ಅದೆಲ್ಲಿದೆ? ಇಲ್ಲದ ಮರ್ಯಾದೆಯನ್ನು ಅಮೆರಿಕ ಕೊನೆಗೂ ತೆಗಿತಾ ಇದೆ ಅಂದರೆ ಯೋಚನೆಯನ್ನು ಮಾಡ್ರಿ. ಇನ್ನು ಪಾಕಿಸ್ತಾನದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿ ಹೋಗಿದೆ. ಇಲ್ಲಿ ಸಿಂಧು ನದಿ ನೀರನ್ನು ನಿಲ್ಲಿಸಿದ ತಕ್ಷಣ ಕುಡಿಯೋ ನೀರಿಗೂ ಈಗ ಪಾಕಿಗಳು 30ರಿಂದ 40 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಿ ತರಬೇಕಾದ ಪರಿಸ್ಥಿತಿ ಇದೆ. ಅದರಲ್ಲೂ ಆ ನೀರನ್ನು ಹಿಡ್ಕೊಳ್ಳೋಕ್ಕೆ ತಲವಾರ್ಗಳನ್ನು ತಗೊಂಡು ಬರ್ತಾ ಇದ್ದಾರೆ. ಆ ತಲವಾರ್ಗಳನ್ನು ಹಿಡ್ಕೊಂಡು ಜಗಳ ಮಾಡಿಕೊಂಡು ತಲವಾರ್ ಹಿಡ್ಕೊಂಡು ಬಂದವನಿಗೆ ನೀರು ಸಿಗ್ತಾ ಇದೆ, ತಲವಾರ್ ಇಲ್ಲದೆ ಬಂದವನಿಗೆ ನೀರು ಸಿಗ್ತಾ ಇಲ್ಲ. ಹಾಳಾಗಿ ಹೋಗಲಿ, ಎಲ್ರಿಗೂ ನೀರಾದರೂ ಸಿಗುತ್ತಾ ಅಂದರೆ ಅದು ಇಲ್ಲ. ಒಂದು ಟ್ಯಾಂಕರ್ ನೀರು ಇಡೀ ಒಂದು ನಗರಕ್ಕೆ ಬಂದರೆ ಅದೆಲ್ಲಿಂದ ಅದೆಷ್ಟು ಜನರಿಗೆ ಅದೆಷ್ಟೆಷ್ಟು ಚೆಂಬನ್ನು ಕೊಡ್ತಾರ್ರಿ? ಯೋಚನೆ ಮಾಡಿ. ಇದು ಕುಡಿಯೋ ನೀರಿನ ಕತೆ. ಆದರೆ ತೊಳೆಯೋ ನೀರಿನ ಕತೆ ಏನಾಗಿದೆ ಅನ್ನೋದನ್ನು ಕಳೆದ ವಿಡಿಯೋದಲ್ಲೇ ನಾವು ಪಾಕಿಸ್ತಾನಿಗಳು ಹೇಳಿದ್ದನ್ನು ಸಮೇತ ತೋರಿಸಿದ್ವಿ. ಆದರೂ ಇದೆಲ್ಲ ಬೇಕಿತ್ತ ಈ ಪಾಕಿಗಳಿಗೆ? ಅದೇನೇ ಆದರೂ ಈ ಪಾಕಿಗಳು, ಅಯ್ಯೋ ನಮಗೆ ಕಾಶ್ಮೀರ ಬೇಡ, ಈಗ ಜೀವ ಉಳಿಸಿಕೊಳ್ಳೋಕೆ ನೀರನ್ನು ಕೊಡಿ, ಕಾಶ್ಮೀರ ನಿಮ್ಮದೇ, ಪೀಯೋಕ್ಕೆ ಕೂಡ ನೀವೇ ಇಟ್ಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು ಅಲ್ಲಿ ಊಟ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಯಾಕಂದರೆ ನಾವು ಇಲ್ಲಿ 60 ರೂಪಾಯಿಗೆ ಮಾಡೋ ಊಟಕ್ಕೆ ಪಾಕಿಸ್ತಾನದಲ್ಲಿ 600ರಿಂದ 800 ರೂಪಾಯಿ ಕೊಡಬೇಕಾಗತ್ತೆ. ರೇಷನ್ ಅನ್ನೋದು ಸಿಗೋದೇ ಇಲ್ಲ. ಸದ್ಯಕ್ಕೆ ವಿಶ್ವಸಂಸ್ಥೆ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನದಲ್ಲಿ ಬಡತನ ರೇಖೆಗಿಂತ ಕೆಳಗೆ 65% ಇದ್ದಾರೆ. ಅಂದರೆ ಅವರಿಗೆ ಊಟ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದನ್ನು ಈ ರಿಪೋರ್ಟ್ ಹೇಳ್ತಾ ಇದೆ. ಸುಮಾರು 7ರಿಂದ 8 ಕೋಟಿ ಜನರು ಒಂದು ಸಮಯ ಊಟಕ್ಕೂ ಗತಿ ಇಲ್ಲದ ಹಾಗೆ ಆಗಿದ್ದಾರೆ. ಅಲ್ಲಿಗೆ ಯೋಚನೆಯನ್ನು ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಆದರೂ ಇರಲಾರದೆ ಇರುವೆ ಬಿಟ್ಕೊಳ್ಳೋದು ಅಂದರೆ ಇದೇ ಇರಬೇಕು ನೋಡಿ. ಇರುವೆ ಆದರೂ ಬಿಟ್ಕೊಂಡ್ರೆ ಪರವಾಗಿಲ್ಲ ರೀ, ಹಾವನ್ನೇ ಬಿಟ್ಕೊಂಡಿದ್ದಾರೆ. ಆ ಹಾವು ಏನು ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ದೇಶದ ನಾಯಕರು ಅನ್ನಿಸಿಕೊಂಡವರು, ದೇಶದ ಪ್ರಧಾನಿ ಅನ್ನಿಸಿಕೊಂಡವರು ಸರಿ ಇಲ್ಲ ಅಂದರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾವು ನಮ್ಮ ಪಕ್ಕದ ಪಾಕಿಸ್ತಾನವನ್ನು ನೋಡಿ ತಿಳ್ಕೊಂಡ್ರೆ ಅದೇ ಒಂದು ಪಾಠ ಆಗತ್ತೆ. ಈ ವಿಷಯದ ಬಗ್ಗೆ ನಿಮಗೇನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೆ, ಪಾಕ್ ಪ್ರಧಾನಿ ನಾವು ಇರಾನ್ಗೆ ಬೆಂಬಲ ಕೊಡ್ತೀವಿ ಅಂತಿದ್ರೆ ಅಮೆರಿಕ ಮುಲ್ಲಾ ಮುನೀರನ ಇಲ್ಲದ ಮರ್ಯಾದೆಯನ್ನು ಕರೆಸಿ ಮೆಟ್ಟು ತಗೊಂಡು ಪಟ ಪಟ ಅಂತ ಹೊಡೆದ ಹಾಗೆ ಕಳೆದಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.